ಅವನಿಗೆ ಎಷ್ಟು ವಾಂಛೆ ಉಂಟೋ ಇಲ್ವೋ, ಅವ ಹೇಳಿದ್ದನ್ನು ಅವ ಯೋಚಿಸಿದನ್ನು ಮಾಡಬೇಕು ಎನ್ನುವ ವಾಂಛೆ ನಿನಗುಂಟು. ಪಾಂಚಜನ್ಯವನ್ನು ಮೊಳಗುವಾಗಲೇ ಗೊತ್ತಾಯ್ತು ನಮಗೆ. ನಾವು ಹಳುಕುವುದಿಲ್ಲ. ಯಾಕೆ? ರಕ್ಕಸರ ಗರ್ಭ ಸೀಳಿ ಹೋದಿತ್ತು. ಇವ ಮಯೂರ ಧ್ವಜನ ಮಗ, ಶಂಖಕ್ಕೆಲ್ಲ ಹೆದರುವವಲ್ಲ. ಯಾಕೆ? ಶಂಖವನ್ನು ಇಟ್ಟು ಶಂಖವನ್ನು ಊದಿ ಆರಾಧಿಸುವ ವೀರ ವೈಷ್ಣವ ಪರಂಪರೆಯವರು ನಾವು. ವಾಂಛೆಯುಳ್ಳವನೇ ಕಿರೀಟಿ. ಹೌದೇ? ಗೊತ್ತುಂಟು ನನಗೆ. ಅವ ಗೆದ್ದದೆಲ್ಲ ಗೊತ್ತಿಲ್ವ ನನಗೆ? ಭೀಷ್ಮರನ್ನು ಗೆದ್ದ. ಮುಂಚಿನ ದಿವಸ ರಾತ್ರಿ ಒಂದು ಸವಾರಿ ಹೋಗಿದೆ ಅಂತೆ. ದ್ರೋಣರನ್ನು ಗೆಲ್ಲುವ ಮೊದಲು ಅವರ ಔದಾರ್ಯವನ್ನು ಸಂಪಾದನೆ ಮಾಡಿದ್ದಾರೆ. ಸೈಂಧವನನ್ನು ಗೆಲ್ಲುವ ಮೊದಲು ನೀನೇನು ಮಾಡಿದ್ದಿ ಅಂತ ನಾನು ಹೇಳಬೇಕಾದಿಲ್ಲಲ್ಲ, ನಿನಗೆ ಗೊತ್ತುಂಟಲ್ಲ. ಕರ್ಣನನ್ನು ಕೊಂದದ್ದು ಹೇಗೆ ನಮಗೆ ಸ್ಪಷ್ಟ ಉಂಟು. ಆದ್ರೆ ಒಂದು ವ್ಯತ್ಯಾಸ ಉಂಟು ದೇವರೇ. ನಾವು ಭೀಷ್ಮರ ಹಾಗೆ ಯಾವುದೋ ಕೆಟ್ಟ ಮೊಮ್ಮಕ್ಕಳ ಸಹವಾಸಕ್ಕೆ ಬಿದ್ದು ಋಣದಲ್ಲಿರುವವರಲ್ಲ. ಮಗನಿಗೆ ಹಾಲು ಬೇಕು ಎನ್ನುವ ಕಾರಣಕ್ಕಾಗಿ ಕುಜನನ ಸೇವೆ ಮಾಡುವ ದ್ರೋಣರಲ್ಲ. ಯಾರದೋ ಹೆಂಡತಿಯ ಸೀರೆಯ ಸೆರಗಿಗೆ ವನವಾಸದ ಕಾಲದಲ್ಲಿ ಕೈ ಹಾಕುವ ಸೈಂಧವ ಅಲ್ಲ. ಮತ್ತೊಬ್ಬ ಕೊಟ್ರೆ ಒಳ್ಳೇದೋ ಕೆಟ್ಟದೋ ಅಂತ ನೋಡದೆ ಪತಿವ್ರತ ಶಿರೋಮಣಿಯನ್ನು ಕೂಡ ಸಭೆಯ ಮುಂಭಾಗದಲ್ಲಿ ಪಂದಕಿ ಅಂತ ಕರೆಯುವ ಪ್ರಜ್ಞಾಹೀನ ಅಲ್ಲ ತಾಮ್ರಧ್ವಜ. ತಾಮ್ರಧ್ವಜ ಎನ್ನುವುದು ಬದಿಗಿಡು. ಮಯೂರಧ್ವಜನ ಮಗ ಧಾರ್ಮಿಕನಾಗಿ ಶೀಲವಂತನಾಗಿ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಒಂದೇ ಒಂದು ಕಪ್ಪು ಕಾಲ ಇಲ್ಲದ ಮಯೂರಧ್ವಜ, ಅವನ ಸೂನು, ಅವನ ವಜ್ರವೀರ್ಯ ಸಂಭೂತ ನನ್ನ ಮುಂಭಾಗದಲ್ಲಿ ನಿನ್ನ ಅರ್ಜುನ ಒಬ್ಬ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ವಾಂಛೆಯುಳ್ಳವನಾದ್ರೆ ಎಂತದ್ದು ಹಿಡೀತಿ? ಚಕ್ರ ಹಿಡಿತ್ಯೋ, ಸಾಂಗ ಹಿಡಿತ್ಯೋ, ಕೌಮೋದಕ್ಕೆ ಹಿಡಿತ್ಯೋ, ಯಾವುದು ಹಿಡಿತ್ಯೋ? ಬರ್ಲಿ ಬರ್. ಮಾತಾಡೋದಿಲ್ವಾ? ಬೇಗ ಮಾತಾಡಿಸಬೇಕು ಅಂತ ಕೊಟ್ಟುಂಟು. ಶರಗಳ ಸೋನೆ ಮಳೆಯನ್ನೇ ನಿಮ್ಮ ಮೇಲೆ ಸುರಿಯುತ್ತದೆ. ಬಲಿಷ್ಠನಂತೆ ಈ ಹೊತ್ತಿಗೆ ಕಟ್ಟಿದ್ದು ಹಯವನ್ನು ನಾವು ನೋಡಿದ ಮೇಲೆ ಕಟ್ಟಿದ್ದು, ನೋಡದಿದ್ರೆ ಕಟ್ತಿರ್ಲಿಲ್ಲ. ಆದ್ರೆ ಕಟ್ಟುವುದಕ್ಕಿಂತ ಮೊದಲು ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು. ಏನು? ಬಂದವರು ಯಾರು, ಎಷ್ಟು ಸಮರ್ಥರಿದ್ದಾರೆ ಎನ್ನುವ ಹಾಗೆ ಅದನ್ನ ಅರಿಯದೆ ಕಟ್ಟಿದೆ ಅಂತ ಆದರೆ ಬಿಟ್ಟು ಕಪ್ಪನ್ನು ಕೊಟ್ಟು ಶರಣಾಗು. ಪ್ರಪಂಚದಲ್ಲಿ ಒಂದು ಮಾತುಂಟು, ಏನು? ವೃದ್ಧನಾರಿ ಪತಿವ್ರತ ಅಂತ. ಗೊತ್ತುಂಟ? ಕೇಳಿದ್ಯಾ? ಅರ್ಥ ಆಗುವಾಗ ಹೇಳಬೇಕು. ಅರ್ಥ ನಿನಗಾಗದ್ದಕ್ಕೆ ನಾನು ಜನವ.
ಅರ್ಥ ಆಗುವಷ್ಟು ನೀನು ಬೆಳಿಬೇಕು ಈ ಪ್ರಪಂಚದಲ್ಲಿ. ಯೌವನದಲ್ಲಿರುವಾಗ ಬೇಡದ್ದೆಲ್ಲ ಮಾಡಿ ಏನು ಕೂಡದೆ ಮುದುಕಿ ಆಗುವಾಗ ಹೇಳುದು ನೀವು ಪತಿವ್ರತೆಯರಾಗಿರ್ಬೇಕು ಅಂತ. ನೀನ್ ನನಗೆ ಹೇಳುದಾ ಅವರ ಯೋಗ್ಯತೆ ಏನು ಅಂತ ಗೊತ್ತಿಲ್ಲದೆ ಕಟ್ಟಿದ್ದಿ ಅಂತ? ಕತ್ತುಕೊಂಡು ಹೋದವ ಕುದುರೆಯನ್ನು ನನಗೆ ಪಾಠ ಮಾಡ್ಲಿಕ್ಕೆ ಬಂದಿದ್ದಾನೆ. ಹೊಡೆಯುವ ಪೆಟ್ಟು ನೋಡಿ. ಅರ್ಜುನನ ಮಗನ. ಹೌದು. ಅವನು ಇಂಥ ಮಕ್ಕಳು ಇದ್ದಾರಲ್ಲ, ಇಂಥ ಮಕ್ಕಳು ಉಳಿಬಾರ್ದು. ನಿನ್ನ ಸಾಮರ್ಥ್ಯವನ್ನು ತೋರಿಸಲು ನಮ್ಮ ಮುಂದೆ ಬಂದಿದ್ಯಲ್ಲ, ನಿನ್ನ ಸಾಮರ್ಥ್ಯವನ್ನು ಮುರಿಯಲು ಬಂದವನೇ ಈ ಅಪ್ರವಾಹನ. ಸಾಮರ್ಥ್ಯದಿಂದ ನಿನ್ನ ತುರಗವನ್ನು ಬಿಟ್ಟು ಬಿಡು, ಇಲ್ಲದೆ ಸದೆ ಮಾಡಿದೆ ನಿನ್ನನ್ನು. ನೀನು ಹೊಸ ಪರಿಚಯ ಅಲ್ಲ, ನಮಗೆ ಸಾಮಂತ ಅಲ್ವಾ ನೀನು? ಯಾವತ್ತೂ ನಮಗೆ ಕಪ್ಪ ಕೊಡುವ ಅಲ್ವಾ? ನಿನ್ನ ಅಪ್ಪನ ತಲೆಯನ್ನೇ ನೀನು ಕಡ್ದಿದ್ಯಂತೆ, ಮತ್ತೆ ಬದುಕಿದ ಅದು ವಿಷಯ ಬೇರೆ. ಈಗ ನೀನು ನಿನ್ನ ಅಪ್ಪನನ್ನೇ ಬಿಡ್ಲಿಲ್ಲ, ನನ್ನ ಅಪ್ಪನಿಗೆ ಬೇಕಾಗಿ ನಿನ್ನನ್ನು ಬಿಡ್ಲಿಕ್ಕೆ ಆಗ್ತದೆ? ಬಂಧಿಸಿದ್ಯಲ್ವಾ? ಸಾಮಾನ್ಯದಿಂದ ಹೇಳ್ತಾ ಇದ್ದೇನೆ, ತುರಗವನ್ನು ಬಿಟ್ಟು ಕಪ್ಪವನ್ನು ಒಪ್ಪಿಸು. ವಿಚಾರಿಸುವುದಕ್ಕೆ ಬಂದವ ಸಾಮಾನ್ಯವಲ್ಲ, ಕರ್ಣ ಜಾತ, ನಾನೇ ವೃಷಕೇತ. ನಿನ್ನ ಅಪ್ಪ ಸತ್ತದ್ದಕ್ಕೆ ಏನು ಮಾಡಿದ್ದೀಗ? ಏನಾಯ್ತು? ಅರ್ಜುನ ಅಲ್ವಾ ಬಂದದ್ದು? ಏನಾದ್ರೂ ವ್ಯವಸ್ಥೆ ಮಾಡಿದ್ಯಾ? ನಾನು ಬಂದದ್ದು ಯಾಕೆ? ದೇವರ ಪಕ್ಷ ವಹಿಸಿ ಬಂದದ್ದು. ಅಪ್ಪ ಅಧರ್ಮದ ದಾರಿಯಿಂದ ಹೋಗಿದ್ದಾರೆ,
ಹಾಗಾಗಿ ಕೃಷ್ಣ ಕೊಲ್ಲಿಸಿದ್ದಾನೆ. ನಿನಗೆ ಇದೊಂದೇ ಸಾಕು ಪೆಟ್ಟು ಬಿಡ್ಲಿಕ್ಕೆ. ಯಾಕೆ? ಸತ್ತ ಮೇಲೆ ಅಪ್ಪ ಸರಿ ಇಲ್ಲ ಅಂತ ಹೇಳ್ತೀಯಲ್ವಾ? ಯಾರು? ಇವ ಇರುವಾಗ ಹೇಗೂ ಹೇಳ್ಬಾರ್ದು. ಹಾ. ಈಗ ಸತ್ತ ಮೇಲಾದ್ರೂ ಹೇಳ್ಬಾರ್ದು. ಅದಲ್ಲ. ಅವನನ್ನು ಸಂಸ್ಮರಣೆ ಮಾಡ್ಬೇಡ್ವಾ? ಹಾ. ನಿನ್ನ ಅಪ್ಪನನ್ನು ಕೊಂದದ್ದು ಹೇಗೆ ಗೊತ್ತುಂಟ? ಹೇಗೆ? ನಾವು ಹೇಳಿದ ಕಥೆ ಸತ್ಯ ಆದ್ರೆ ಅಲ್ಲದಿದ್ರೆ ನೀನ್ ಹೇಳು. ಹಾ. ಅವನ ಭೇದನ ಮಾಡಿದಂತೆ ಕೃಷ್ಣ. ನಿನ್ನ ತಮ್ಮಂದಿರು ಪಾಂಡವರು. ಹಾ. ಹೊಡಿಬೇಡ, ಹಾ. ನೀನು ದೊಡ್ಡವ. ಹ್ಮ್. ಅವನನ್ನ ಹಾಗೆ ಕೊಂದ. ಹಾ. ನಿನ್ನನ್ನು ಈಗ ಅರ್ಜುನ ಹೇಗೆ ಕೊಲ್ಲುದು ಗೊತ್ತುಂಟ? ಹೇಗೆ? ನನ್ನಂತವರ ಎದುರಿನಲ್ಲಿ ಬಿಟ್ಟು ಕೊಲ್ಲುವ. ನಿನ್ನನ್ನು ನಾನು ಕೊಂದ್ರೆ? ಯಾರು? ನಾನು. ಆದ್ರೆ ಪರ್ಯಾಯದಲ್ಲಿ ಕಷ್ಟ ಉಂಟಲ್ಲ, ಯೋಚಿಸು ನೀನು. ಹಾ. ಬಬ್ರುವಾಹನ ನನಗೆ ಸೋತವ, ನೀನು ಬಬ್ರುವಾಹನಲ್ಲಿ ಸತ್ತವ. ಹಾ. ಈಗ ನನ್ನಿಂದ ಸೋತವನಲ್ಲಿ ನೀನು ಸತ್ತವ, ನನ್ನನ್ನು ಕೊಲ್ಲುವುದು ಹೇಗೆ? ಈಗ ನೀನು ಮತ್ತೆ ಬದುಕಿದ್ಯ, ಅದು ವಿಷಯ ಬೇರೆ. ಒಂದು ಪರ್ಯಾಯವಾಗಿ ಆಲೋಚಿಸು ನೀನು. ಬಬ್ರುವಾಹನಲ್ಲಿ ಸೋತದ್ದ ಹೌದಾ? ಮಣಿಪುರದಲ್ಲಿ ನೀನು ಸತ್ತಿದ್ಯಂತೆ. ಈ ಬಬ್ರುವಾಹನ ನನ್ನಲ್ಲಿ ಸೋತ. ಈಗ ನೀನು ಹೇಗಪ್ಪ ಗೆಲ್ಲುದು? ಒಂದು ಬೇಕಲ್ಲ, ಒಂದು ಪ್ರಮಾಣ. ದೇವರ ಅನುಗ್ರಹ ಉಂಟು. ಹೌದಾ? ನಾವೇನು ದೇವರನ್ನೆಲ್ಲ ತುಳಿದವರು ಅಂತ ಭಾವಿಸಿ ಸಾಮರ್ಥ್ಯ ನಾವ್ ಇಲ್ಲಿಗೆ ಬರುವಾಗ ಜಪ ಮಾಡಿಯೇ ಬರುದು. ನೀವು ಮಾತ್ರ ಜಪ ಮಾಡುದಲ್ಲ. ಜಪ ನಿಮ್ಮ ಮನೆಗೆ ಮಾತ್ರ ಮಾಡಲಿಲ್ಲ, ರತ್ನಪುರಕ್ಕೂ ಉಂಟು. ಜಪದ ಮಹಿಮೆ ಅಂತ ತೋರಿಸ್ತಾರೆ.